ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ಲೆಕ್ಕೆ ಸ್ವಾಗತ. ಇವತ್ತು ನಾನೊಂದು ಟೊಮಾಟೊ ರೈಸು ಒಂದು ಬೀಟ್ರೂಟ್ ಪಲ್ಯ ಹಾಕೋಣ. ಅದಕ್ಕೆ ನಾನೊಂದು ಮಿಕ್ಸಿ ಜಾರಲ್ಲಿ ಫಸ್ಟ್ ಮಸಾಲ ರೆಡಿ ಹಾಕ. ಒಂದು 5-6 ಪೀಸು ಬೆಳ್ಳುಳ್ಳಿ, ಒಂದು ಚಿಕ್ಕದು ಪೀಸು ಶುಂಠಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಎಲ್ಲ ಒಂದು ಕ್ರಷ್ ಮಾಡಿ ಇಡಬೇಕು. ಅದೆಲ್ಲನೂ ಕ್ರಷ್ ಮಾಡಿದ್ದೀವಿ. ಇನ್ನೊಂದು ಕುಕ್ಕರ್ಲಿ ಆಯಿಲ್ ಹಾಕಿಟ್ಟಿದ್ದೀವಿ. ಚಕ್ಕೆ ಲವಂಗೆ ಬೇ ಲೀಫಲ್ಲಿ ಹಾಕೋಣ. 2-3 ಮೀಡಿಯಮ್ ಈರುಳ್ಳಿ ಸಣ್ಣಾಗಿ ಕಟ್ ಮಾಡಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ ಎಲ್ಲ ಕ್ರಷ್ ಮಾಡಿಲ್ವ ಅದು ಹಾಕೋಣ. ಟೊಮಾಟೊ ರೈಸ ಫಸ್ಟ್ ರೆಡಿ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದ್ದು ಈ ಟೈಮಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಅರಿಶಿನ ಪೌಡ್ರು, ಗರಂ ಮಸಾಲ ಪುಡಿ ಎಲ್ಲ ಹಸಿ ವಾಸನೆ ಹೋಗಬೇಕು, ಒಂದು ಫ್ರೈ ಹಾಕಬೇಕು. ಈಗೆಲ್ಲ ಫ್ರೈ ಆಗಿದ್ದ ಟೈಮಲ್ಲಿ 3 ಮೀಡಿಯಮ್ ಟೊಮಾಟೊ ಪ್ಯೂರಿ ಹಾಕಿದ. ಟೊಮಾಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿ ಟೊಮಾಟೊ ಒಂದು ಕುಕ್ ಆಗಬೇಕು. ಕರಿಬೇವಿನ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು. ಈಗ ಟೊಮಾಟೊ ಎಲ್ಲ ರೆಡಿ ಆಗಿದ್ದು ಈ ಟೈಮಲ್ಲಿ ಬಿಸಿ ನೀರು ಹಾಕೋಣ. ಬಿಸಿ ನೀರು ಹಾಕಿ ಅಕ್ಕಿ ಹಾಕೋಣ. ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಬೇಕು. ಉಪ್ಪು ನೋಡಬೇಕು. ನಾನು ಫಸ್ಟು ಈರುಳ್ಳಿ ಫ್ರೈ ಹಾಕಿಯ ಟೈಮಲ್ಲೂ ಉಪ್ಪು ಹಾಕಿದ್ದು ನೋಡ್ಕೊಂಡು ಹಾಕಿದ್ದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಲಿಡ್ ಹಾಕಿ 2 ವಿಸಲ್ ಹಾಕೋಣ. ಬೀಟ್ರೂಟ್ ಪಲ್ಯ ರೆಡಿ ಹಾಕೋಣ. ಒಂದು ಸ್ವಲ್ಪ ಆಯಿಲ್ ಹಾಕಿಟ್ಟಿದ್ದೀವಿ ಪ್ಯಾನ್ಲು. ಸಾಸಿವೆ ಹಾಕೋಣ. ಈರುಳ್ಳಿ ಹಾಕೋಣ. ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಪೌಡ್ರು, ಚಿಲ್ಲಿ ಪೌಡ್ರು, ಮೆಣಸಿನ್ಕಾಯಿ ಪುಡಿ. ಈಗ ಬೀಟ್ರೂಟ್ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಲಿಡ್ ಹಾಕಿ ಮಿಕ್ಸ್ ಹಾಕಿ ಎಲ್ಲೊಂದು ಮಿಕ್ಸ್ ಹಾಕಿ ಇನ್ನೊಂದು 5 ನಿಮಿಷ ಲಿಡ್ ಹಾಕಿಡು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ. ಈಗ ಒಂದು ಮಿಕ್ಸ್ ಹಾಕಿ ಒಂದು ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ಈಸಿ ಅಲ್ವಾ? ಒಂದು ಈಸಿ ಒಂದು ಎಗ್ ರೋಸ್ಟ್ ಈಸಿಯಾಗಿ ಬೇಗ ರೆಡಿ ಹಾಕೋಣ. ಒಂದು ಎಗ್ ರೋಸ್ಟ್ ರೆಡಿ ಹಾಕ. ಬಿಸಿಯಾಗಿ ಪ್ಯಾನಲ್ಲಿ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕ. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ. ಒಂದು ಮಿಕ್ಸ್ ಹಾಕಬೇಕು. ಸ್ವಲ್ಪ ಗರಂ ಮಸಾಲ ಪುಡಿ ಹಾಕ. ರೆಡಿ ಹಾಕಿ ಎಗ್ ಹಾಕ. ಮಿಕ್ಸ್ ಹಾಕಿ. ಈಗ ನಮ್ಮದು ಈಸಿ ಎಗ್ ರೋಸ್ಟ್ ರೆಸಿಪಿ ರೆಡಿಯಾಗಿದ್ದು. ಇದು ರೈಸ್ ಜೊತೆ ಎಲ್ಲ ಒಂದು ಸೈಡ್ ಡಿಶ್ ಆಗಿ ಈಸಿಯಾಗಿ ರೆಡಿ ಹಾಕೆಲ್ಲ. ಈಗ ನಮ್ಮದು ಟೊಮಾಟೊ ರೈಸ್ ರೆಡಿಯಾಗಿದ್ದು. ಈಗ ನಮ್ಮದು ಟೊಮಾಟೊ ರೈಸ್, ಎಗ್ ರೋಸ್ಟ್, ಬೀಟ್ರೂಟ್ ಪಲ್ಯ ಎಲ್ಲ ರೆಡಿಯಾಗಿದ್ದು. ಈಸಿ ಅಲ್ವಾ? ನಮ್ಮದು ನಮಗೆ ಏನು ಹುಷಾರಿಲ್ಲ ಅಂದರೆ ಟೈಮಲ್ಲಿ ಈಸಿಯಾಗಿ ಮಾಡುತ್ತೆ ಒಂದು ರೆಸಿಪಿ ಇದು. ನಿಮ್ಗೆ ಈ ಲಂಚ್ ಬ್ಲಾಗ್ ಇಷ್ಟ ಆಗಿ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಎಲ್ಲರೂ ಈ ರೀತಿಲೊಂದು ಟ್ರೈ ಮಾಡಬೇಕು. ಮಕ್ಕಳಿಗೆ ಲಂಚ್ ಬಾಕ್ಸಲ್ಲೂ ಈ ರೀತಿಲೊಂದು ಟ್ರೈ ಕೊಡಬೇಕು. ಈಸಿಯಾಗಿರುತ್ತೆ, ಪ್ರೋಟೀನ್ ಇರುತ್ತೆ, ವೆಜಿಟೇಬಲ್ಸು ಇರುತ್ತೆ, ಕಾರ್ಬೋ ಇರುತ್ತೆ. ಎಲ್ಲರೂ ಟ್ರೈ ಮಾಡಬೇಕು. ನಿಮ್ಗೆ ಇಷ್ಟ ಆಗಿ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ ಎಲ್ಲರೂ ಟ್ರೈ ಮಾಡಬೇಕು. ಓಕೆ, ಬಾಯ್.